ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ನಮಸ್ಕಾರ ಎಲ್ಲರಿಗೂ. ಅಲ್ಲಿ ಅರ್ಚಿತದ್ರೆ ಅಂತ ಅನ್ಕೊಂಡೇನಿ ಆ್ಯಂಡ್ ನಾವು ಕ್ರೂ ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ರು ಆಲ್ರೆಡಿ ಪ್ರತೀಕ್ಷಾ ಬ್ಯಾಕ್ ಅಗೇನ್ ವಿತ್ ಅ ನ್ಯೂ ಬ್ಲಾಗ್. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ನೋಡ್ರಿ ನಂದು ಹೇರ್ ಸ್ಟೈಲ್ ಈಗ ಜಸ್ಟ್ ತಲೆ ಸ್ನಾನ ಮಾಡಿ. ನಾ ತಲೆ ಸ್ನಾನ ಮಾಡಿ ಹಿಂಗೆ ಯಾರು ಹಾಕೊಂತಾರಂತ ಕ್ಲಿಪ್ ನಾ ಹಾಕೊತೀನಿ. ಈಗಿನ ಜಸ್ಟ್ ಫ್ರೆಶ್ ಹೇರ್ ಬಾತ್. ಆ್ಯಂಡ್ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ರಾತ್ರಿ ಅರೌಂಡ್ 10:30 ಸಮಥಿಂಗ್ ಆಗೈತಿ. ಈಗ ಅಲ್ಲಿ ಹೊಂಟೇವ್ರಿಪ್ಪ ಅಂತಂದ್ರೆ ನವಲ್ಗುಂದ್ ಕಾಮಣ್ಣಗೆ ಹೊಂಟೇವಿ. ಫೇಮಸ್ ಐತಿದೆ, ಯಾರ್ಯಾರು ಗೊತ್ತೈತಿ ಕಮೆಂಟ್ನಾಗ ಹೇಳ್ರಿ ನಂಗೆ. 5 ದಿನ ಇಡ್ತಾ ಇರೋದೆ. ಇವತ್ತು ಐ ಥಿಂಕ್ 3rd or 2nd ಅನಿಸ್ತೈತಿ. ಆ್ಯಂಡ್ ನೋಡೋಣಂತೆ, ನಿಮಗೂ ತೋರಿಸ್ತೈತಂತೆ. ಇಫ್ ಇನ್ ಕೇಸ್ ಅಲ್ಲಿ ವಿಡಿಯೋ ಶೂಟ್ ಮಾಡಕತ್ತಂತಂದ್ರೆ ನಿಮಗೂ ತೋರಿಸ್ತೈತಂತ ಕಾಮಣ್ಣಗೆ. ಸೊ ರಾಮಲಿಂಗೇಶ್ವರ ಕಾಮಣ್ಣಗೆ ಹೊಂಟೈತಿ. ಭಾಳ ಫೇಮಸ್ ಐತದ. ಇಫ್ ಇನ್ ಕೇಸ್ ನೀವು ಹೋಗಿರಿಪ್ಪ ಅಲ್ಲಿ ಅಂತಂದ್ರೆ ಕಮೆಂಟ್ನಾಗ ಹೇಳ್ರಿ ನಂಗೆ. ಭಾಳ ರಶ್ ಇರ್ತೈತಿ. ಓಕೆ, ವಿಪರೀತ ರಶ್ ಇರ್ತೈತಿ. ಮುಂಜಾನಿಂದನೂ ಪಾಳೆಚ್ಚಿರ್ತಾರೆ. ಯಾವ ಟೈಮಿಗೆ ಹೋಗ್ರಿ ನೀವು ರಶ್ ಸಿಗ್ತೈತ ನಿಮಗೆ. ನಾವು ಅದಕ್ಕೆ ಈಗ ನೈಟ್ ಟೈಮ್ನಾಗ ಹೊಂಟೀವಿ. ಲೆಟ್ ಸಿ ವಾಟ್ ಹ್ಯಾಪನ್ಸ್. ಸ್ಟೇ ಟ್ಯೂನ್ ಗೈಸ್. ಈಗ ಜಸ್ಟ್ ತಲೆ ಸ್ನಾನ ಮಾಡಿದ್ದೆ ನಾನು. ಅದ್ರಾಗ ಅಂಟಿಗತ್ಲೆ ಕ್ಲಿಪ್ ಹಾಕ್ಕೊಂಡಿದ್ದೆ ನಾನು. ಆ್ಯಂಡ್ ಫ್ಯಾಮ್ಲಿ ನಿನ್ನೆ ನಾನು ಅಲ್ಲಿ ಶೆಲ್ಲಿಗೆ ಹೋಗಿದ್ದೆಲ್ಲ, ಅವಾಗ ಕಿಂಡ್ರ್ ಜಾಯ್ ತೊಗೊಂಬಂದಿದ್ದೆ. ಓಕೆ ನೋಡ್ರಿ, ಕಿಂಡ್ರ್ ಜಾಯ್ ತೊಗೊಂಬಂದಿದ್ದೆ ಮತ್ತು ಇದೊಂದು ತೊಗೊಂಬಂದಿದ್ದೆ, ಕ್ಯಾಡ್ಬರಿದೆ. ಅನ್ಬಾಕ್ಸ್ ಮಾಡೋ ನಾನು ಬರ್ರಿ. ನಾನು ಇನ್ನೇ ಅನ್ಬಾಕ್ಸ್ ಮಾಡ್ಬೇಕಂತಂದೆ, ನೀನೇ ನೆನಪಾರಿದೆ. ಐ ಥಿಂಕ್ ನಿನ್ನೆ ವ್ಲಾಗ್ನ ಇಂಟ್ರೋನೂ ಸ್ಟಾರ್ಟ್ ಮಾಡಿಲ್ಲ ಅನಿಸ್ತೈತಿ, ಔಟ್ರೋನೂ ಇಲ್ಲ ಅನಿಸ್ತೈತಿ. ಅದಕ್ಕೆ ಎಕ್ಸೈಟ್ಮೆಂಟ್ನಾಗ ಸ್ಟಾರ್ಟ್ ಮಾಡಿಬಿಟ್ಟೆ ವ್ಲಾಗ್. ಆ್ಯಂಡ್ ಯಾವಾಗ ವ್ಲಾಗ್ ಏನು ಮಾಡಿದೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಇದು ಭಾಳ ನಾ ಗರ್ಲ್ ವರ್ಷನ್ ತೊಗೊಳೋದಿಲ್ಲ ರೀ. ಬಟ್ ಇದ್ರಾಗೇನೋ ಪೆಂಗ್ವಿನ್ ನೋಡಿದೆಲ್ಲ, ಅದರ ಸಂಬಂಧ ತೊಗೊಂಡೆ. ಅದು ಬಿಟ್ಟು ಐ ರೇರ್ಲಿ ಬೈ ದಿಸ್ ಗರ್ಲ್ಸ್ ವಾಲ ಕಿಂಡ್ರ್ ಜಾಯ್. ಆ್ಯಂಡ್ ನಂಗೆ ಸೇರೋದೂ ಇಲ್ಲ, ನಂಗೆ ಇದು ಸೇರ್ತೈತಿ. ಯಾಕಂದ್ರೆ ಇದ್ರಾಗ ಭಾಳ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇರ್ತಾವೆ. ಲೈಕ್ ಬೈಕ್ಸ್, ಕಾರ್ಸ್, ರಾಕೆಟ್, ಆಮೇಲೆ ಇನ್ನೇನು ಇರ್ತೈತಿ ರೀ ಇದ್ರಾಗಾದ್ರೆ ಬರೀ ಡಾಲ್ ಅದು ಇರ್ತೈತಿ. ಸೊ ಐ ಡೋಂಟ್ ಲೈಕ್ ಸಚ್ ಥಿಂಗ್ಸ್. ಇದು ಅವಾಜ್ ಹಿಂಗೆ ಮಾಡ್ಬೇಕಾ. ಯಾರ್ಯಾರು ಹಿಂಗೆ ಕಿಂಡ್ರ್ ಜಾಯ್ ತೊಗೊಳಕ್ಕೆ ಹೋಗ್ತಿರ್ತೀರಲ್ಲ, ನಿಮ್ಗೆ ಒಂದು ಟಿಪ್ಸ್ ಕೊಡ್ತೇನಂತೆ. ಇಫ್ ಇನ್ ಕೇಸ್ ನಿಮಗೆ ಏನಾರ ಸಮಥಿಂಗ್ ಇಂಟ್ರೆಸ್ಟಿಂಗ್ ಸ್ಪೆಷಲ್ ಬರ್ಬೇಕಂತಂದ್ರೆ ಹಿಂಗೆ ಶೇಕ್ ಮಾಡಿ ನೋಡ್ರಿ. ಈ ಟೈಪ್ ಅವಾಜ್ ಬಂತಂದ್ರೆ ಅದ್ರಾಗೇನೋ ಸಮಥಿಂಗ್ ಚಟ್ಪಟ ಥಿಂಗ್ ಮಸ್ತ್ ಐತದ ನಂಗೆ. ಇದು ಹಂಗೆ ಅವಾಜ್ ಬರತ್ತೈತಿ. ಸೊ ಲೆಟ್ಸ್ ಅನ್ಬಾಕ್ಸ್. ಪ್ರತೀಕ್ಷಾ ಆ್ಯಂಡ್ ಪ್ರತೀಕ್ಷಾಸ್ ನೆವರ್ ಎಂಡಿಂಗ್ ಹರ್ ರೈಟ್ ಇಂಟ್ಯೂಷನ್ಸ್. ನಾ ಏನು ಅನ್ಕೊಂಡು ತೊಗೊಂಡೇನಲ್ರಿ, ಒಂದು ಕಿಂಡ್ರ್ ಜಾತ್ರಾಗ ಅದ ಬಂದೈತಿ. ನಾ ತೊಗೊಳ್ಬೇಕಾರೆ ಅನ್ಕೊಳತ್ತಿದ್ದೆ ನಂಗೆ ಇದ ಬರ್ಬೇಕಲ್ಪ ಅಂತ, ಅದ ಬಂದೈತಿ. ಆ್ಯಂಡ್ ಇದ್ರಾಗ ಡೇಂಜರ್ ತೋರಿಸ್ತೀನಿ ತಡ್ರಿ. ಫಸ್ಟ್ ಏನು ಇಂಟ್ರೆಸ್ಟಿಂಗ್ ಐತೆ ಅದು ತೋರಿಸೋಣ. ಓಕೆ, ಇದು ಗರ್ಲ್ಸ್ ಹೊಲ ಕಿಂಡ್ರ್ ಜಾಯ್ ಅಂದೆಲ್ಲ ಈಗ ಜಸ್ಟ್ ಅಂದೆ. ನಾವು ವ್ಲಾಗ್ ಶೂಟ್ ಮಾಡೋಕ್ಕೂ ಇಲ್ಲ ಅಲ್ಲ, ವ್ಲಾಗ್ ಸ್ಟಾರ್ಟಿಂಗ್ ಶೂಟ್ ಮಾಡ್ದೆ. ಅದ್ರಾಗ ಪೆಂಗ್ವಿನ್ ಅಂತಿತ್ತು, ಅದ್ರ ಸಂಬಂಧ ತೊಗೊಂಡೇನತ್ತೆ. ಆ್ಯಂಡ್ ಗ್ಯಾಸ್ ವಾಟ್, ನಂಗೆ ಪೆಂಗ್ವಿನ ಸಿಕ್ಕೈತಿ ನೋಡ್ರಿ ಇಲ್ಲಿ. ಪೆಂಗ್ವಿನ್ ಬರ್ಬೇಕಂತ ತೊಗೊಂಡೆ. ಆ್ಯಂಡ್ ಪೆಂಗ್ವಿನ ಸಿಕ್ಕ ನಂಗೆ. ಚಂದ ಐತ್ಲ, ನೈಸ್. ಅದ್ರೊಳಗೆ ಏನೇನೋ ಸ್ವಲ್ಪ ಸ್ಟಿಕ್ಕರ್ಸ್ ಕೊಟ್ಟಾರ, ಬಟ್ ಅದು ನಾನು ತೆಗೀನಿ. ಇದೇನೇನು ಈಗ ತಿನ್ನೋ ಐಟಮ್ಸ್ ಐತ್ಲ ಕಿಂಡ್ರ್ ಜಾಯ್ದ, ಅದೆಲ್ಲ ನಮ್ಮ ಅಣ್ಣ ಗೊತ್ತೈತಿ. ಆ್ಯಂಡ್ ಇದ್ರಾಗ ಈದ್ ಬಂದೈತಿಪ್ಪ, ಬಾಯ್ನಾಗ ಈದ್ ಸಿಕ್ಕೈತಿ ನಂಗೆ. ಡ್ರ್ಯಾಗನ್ ಸಿಕ್ಕೈತಿ ರೆಡ್ಡಿಶ್. ಇದು ಯಾವ ಡ್ರ್ಯಾಗನ್ ನನಗೆ ಗೊತ್ತಿಲ್ಲ. ಇದು ಬ್ಯಾಗಿಗೆ ಅದು ಹಾಕೋಬೋದು. ಹಿಂಗೆ ಕ್ಲಿಪ್ ಮಾಡಿದಿರಿ ಅಂತಂದ್ರೆ ಕೀಚೈನ್ ಟೈಪ್ ಆಗ್ತೈತಿ. ಇದು ಈ ಥರ ಭಾಳ ಕ್ಯೂಟ್ ಅನ್ನಿಸ್ತಪ್ಪ ನಂಗೆ ಪೆಂಗ್ವಿನ್. ನಿಮಗೆ ಯಾಕೆ ಸೇರ್ತು ಕಮೆಂಟ್ನಾಗ ಹೇಳ್ರಿ. ಪೆಂಗ್ವಿನ್ ಸೇರ್ತೋ ಡ್ರ್ಯಾಗನ್ ಸೇರ್ತೋ ಹೇಳ್ರಿ. ಇದ್ರಾಗ ಟಾಯ್ ಇನ್ಸೈಡ್ ಅಂತ, ಡೋರೆಮೋನ್ ಟಾಯ್ ಇನ್ಸೈಡ್ ಅಂತ ಥಿಂಕಿಂಗ್. ಇದ್ರಾಗ ಏನು ಬರ್ಬೇಕು ಅಂತಂದು ನೋಡತ್ತೇನೆ ರೀ ನಾನು. ಏನು ಬರ್ಬೋದು? ಜಿಯಾನ್, ಸುನಿಯೋ, ಡೋರೆಮೋನ್, ನೊಬಿತಾ. ಇಫ್ ಇನ್ ಕೇಸ್ ನನ್ನ ನಶೀಬ್ ಅಂತಂದರೆ ನಂಗೆ ನೊಬಿತಾ ಸಿಗ್ತಾರೆ, ಇಲ್ಲ ಡೋರೆಮೋನ್ ಸಿಗ್ತಾರೆ ನೋಡು. ಓಕೆ, ಡೋರೆಮೋನ್ ಸಿಗ್ತಾನೆ ನಂಗೆ. ಡೋರೆಮೋನ್ ಏನಾಗ್ತೈತಿದೆ? ಓ, ಮ್ಯಾಗ್ನೆಟ್ ಅಂತಿದೆ, ಫ್ರಿಜ್ ಮ್ಯಾಗ್ನೆಟ್. ಸೊ ಫ್ಯಾಮ್ಲಿ, ಆಮೇಲೆ ರೆಡಿಯಾಗಿ ಯಾವಾಗ ಗುಡಿಗೆ ಹೋಗ್ತಿರ್ತೈತಲ್ರಿ, ಆ ಟೈಮ್ನಾಗ ಸಿಗ್ತೈತಂತ ನಿಮಗೆ. ಸ್ಟೇ ಟ್ಯೂನ್ಡ್. ಇಲ್ಲಿ ನೋಡ್ರಿ, ಇಲ್ಲಿ ಡ್ರ್ಯಾಗನ್ ಅಷ್ಟೇನಿಲ್ಲ, ಓಕೆ ಸೈತಿ. ಇದು ಫ್ರಿಜ್ ಮ್ಯಾಗ್ನೆಟ್ ಇಲ್ಲ ಐತಿ. ಇವೆರಡು ನೋಡ್ರಿ, ಇಲ್ಲಿ ಜ್ಯೋತಿರ್ಲಿಂಗ ಹೋಗಿದ್ದೆಲ್ಲ ನಾವು ಮಹಾರಾಷ್ಟ್ರ ರೈಡ್ನಾಗ ಅಲ್ಲೇ ತೊಗೊಂಡಿದ್ದು. ಒಂದು ಕೃಷ್ಣೇಶ್ವರ, ಇನ್ನೊಂದು ತ್ರಿಯಂಬಕೇಶ್ವರ, ಇನ್ನೊಂದು ಭೀಮಾಶಂಕರ್ ತೊಗೊಳೋದು ನೆನಪಾರಿದೆ. ಬಟ್ ಇವು ಹೇಳಿದವು. ಆ್ಯಂಡ್ ಇದೊಂದು ಟಂಟಡಾನ್. ಆ್ಯಂಡ್ ಫ್ಯಾಮ್ಲಿ ಇಲ್ಲಿ ಪೆಂಗ್ವಿನ್ ಜೊತೆ ಇದನ್ನು ಕೊಟ್ಟಾರಿ, ಅದಕ್ಕೆ ಮರಂ ಪಟ್ಟಿ ಅದು ಮಾಡಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ಹ್ಯಾಂಡಿ ಪ್ಲಾಸ್ಟರ್ ಅದು ಹಚ್ಚಾಕ. ಬಟ್ ಅದೆಲ್ಲ ಪಾಪ ಚಂದೇ ಐತಿ ಅಲ್ರಿ ಪಾಪ, ಅದೆಲ್ಲ ಕರೆಕ್ಟ್ ಐತಿ. ಸುಮ್ಮ ಅದಕ್ಕೆ ಇದೆಲ್ಲ ಹ್ಯಾಂಡಿ ಪ್ಲಾಸ್ಟರ್ ಹಚ್ಚೋದನ್ನು ಸುಮ್ಬಿಟ್ಟೆ ನಾನು. ಭಾಳ ಮಾಡಿ ಹಚ್ಚಿದ್ರೆ ಒಂದು ಹಾರ್ಟ್ ಐತ್ಲ, ಅದನ್ನ ಹಚ್ಬೋದು.
ಇವ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹಚ್ಚಾರ ನೋಡ್ರಿ, ಕಣ್ಣಿನ ಮೇಲೆ ಅದು ಹಚ್ಚಾರಪ್ಪ, ಭಾಳ ಕರೆಕ್ಟ್ ಐತಿ ಅದು. ಇದು ಪೆಂಗ್ವಿನಿಗೆ ಒಂದು ಪೆಟ್ ನೇಮ್ ಹೇಳ್ರಿ ನೋಡೋಣ, ಕ್ಯೂಟ್ ಅಂತ ಸಜೆಸ್ಟ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ನಾಗ ಪೆಂಗ್ವಿನಿಗೆ ಹೆಸರು ಇಡೋಣಂತ. 2000 years later. ಸೊ ಫ್ಯಾಮಿಲಿ ಆಲ್ ಸೆಟ್ ರೆಡಿ ಆಗೇನಿ. ಕುರ್ತಾ ಹಾಕೊಂಡೆ ನಾ, ಕುರ್ತಾ ಓಕೆ, ಯಾಕಂದ್ರೆ ಟೆಂಪಲಿಗೆ ಹೊಂಟನಲ್ಲ ಅದ್ರ ಸಂಬಂಧ. ಆ್ಯಂಡ್ ಭಾಳ ಮೇಕಪ್ ಮಾಡ್ಕೊಂಡಿಲ್ಲ, ರಾತ್ರಿ ಆಗೈತ್ರಿ. ಟೈಮ್ ಎಷ್ಟಾತ್ರಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, 12 ಗಂಟೆ ಆತ. ಫ್ಯಾಮಿಲಿ ಆಲ್ ಸೆಟ್ ನೋಡೋಣಂತ. ಈಗ ಹೋದ್ರೆ ಎಷ್ಟು ಗಂಟೆಗೆ ಮನೆಗೆ ವಾಪಸ್ ಬರ್ತೀವಿ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ಸ್ವಲ್ಪ ರಶ್ ಐತಿ ಕೈಂಡ್ ಆಫ್. ಆ್ಯಂಡ್ ನೋಡೋಣಂತ. ಆ್ಯಂಡ್ ನಾ ಓಪನ್ ಏರ್ ಬಿಡಾತಿಲ್ಲ ರೀ, ಪೋನಿ ಹಾಕೊಳತ್ತೀನಿ, ಯಾಕಂದ್ರೆ ರಾತ್ರಿ ಆಗೈತಲ್ಲ ಅದ್ರ ಸಂಬಂಧ ಬೇಡ ಓಪನ್ ಏರ್ ಬಿಟ್ಕೊಂಡು ಅಡ್ಡಾಡ್ದಂತ ಪೋನಿ ಹಾಕೊಳತ್ತೀನಿ. ಆ್ಯಂಡ್ ಲೆಟ್ಸ್ ಗೋ, ನೋಡೋಣ, ಸ್ಟೇ ಟ್ಯೂನ್ ನೋಡೋಣ. ಸೊ ಸ್ಟೇ ಟ್ಯೂನ್ ಹೇಳ್ತೇನೆ ನಾನು ನಿಮಗೆ ಏನನ್ನೋದು. ಆ್ಯಂಡ್ ಫ್ಯಾಮಿಲಿ ಈಗ ಜಸ್ಟ್ ಸೆಂಟರ್ ಆಗೈತಿ. ಇಲ್ಲಿ ಒಂದು ಸ್ವಲ್ಪ ಪಾಳೆ ಐತಿ, ಅಲ್ಲಿಂದನೂ ನಿಂತಾರ ಜನ ಪಾಳೆನಾಗ. ಬಟ್ ಕಂಪೇರಿಂಗ್ ಟು ಲಾಸ್ಟ್ ಟೈಮ್ ಅದು ವಿಪರೀತ ರಶ್ ಇರ್ತದೆ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇರುತ್ತೆ ಫ್ಯಾಮಿಲಿ, ತೋರಿಸ್ತೀನಿ ತಡ್ರಿ ರಶ್ ಎಷ್ಟೇ ಇರ್ತಂತ. ಆ್ಯಂಡ್ ಫ್ಯಾಮಿಲಿ ಇಲ್ಲೇ ಇದು ಗುಡಿ ಪ್ರಸಾದ್ ನೋಡ್ರಿ, ಅನ್ನ ಸಾರು ಐತಿ ಮತ್ತು ಸ್ವೀಟ್ ಐತಿ, ಶಿರಾ ಐತಲ್ಲ. ಭಾಳ ಲೇಟ್ ಆಗೈತೆ ನಾವು ಬಂದಿದ್ದು. ಟೈಮ್ ನೋಡ್ರಿ, ಇಲ್ಲಿ ಟೈಮ್ ನೋಡ್ರಿ, ಬರೀ 2:19 ಆಗೈತಿ ರಾತ್ರಿ. ಸೊ ಅಲ್ಲ ಮುಂಜಾನೆ ಅದ ಒಟ್ಟಿಗೆ ರಾತ್ರಿನೇ ಇಲ್ಲ, ಮಂಗೆ ಮಕ್ಕೊಂಡಿಲ್ಲ ನಾವು. ಮನಿನಾಗ ಮಸ್ತ್ ಶಿಸ್ತು ಊಟ ಆಗೈತಿ, ಅದ್ರ ಒಂದು ಪ್ರಸಾದ ಇಲ್ಲ ಅನ್ಬಾರ್ದು ಅಂತಂದು, ಆಮೇಲೆ ವೇಸ್ಟು ಮಾಡಬಾರ್ದು ಅಂತಂದು ಇಷ್ಟು ತೊಗೊಂಡೈತ್ರಿ ಪ್ರಸಾದ ತಿನ್ನತೈತಿ. ಸೊ ಫ್ಯಾಮಿಲಿ ಈಗ ಜಸ್ಟ್ ಬಂದು ರೀಚ್ ಆದ್ವಿ ನಾವು. ಆ್ಯಂಡ್ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ಅರೌಂಡ್ 3:54 ಆಗೈತಿ. ಆ್ಯಂಡ್ ರಶ್ ಇತ್ತದ ಆ್ಯಕ್ಚುಲಿ. ಅಲ್ಲಿ ಅಣ್ಣ ಅದಾರಲ್ಲ, ವಿನಾಯಕ್ ಅಣ್ಣ, ಅವ್ರು ನಮಗೆ ಚಲಿ ಬಿಟ್ರೆ. ಸೊ ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಬ್ಲಾಗ್ ನೋಡತ್ತಿದ್ರೆ. ನವಲ್ಗುಂದ್ನಾಗ ಪಟಾಕಿ ಅಂಗಡಿ ಐತೆ ಅವ್ರದ್ದು. ಸೊ ನಿಮ್ಗೆ ಎನಿ ಟೈಮ್ ಪಟಾಕಿ ಸಿಗ್ತೈತಲ್ಲೇ ನವಲ್ಗುಂದ್ನಾಗ. ಆ್ಯಂಡ್ ಅಣ್ಣ ಸಂಬಂಧ ಜಲ್ದಿ ದರ್ಶನ ಆಗಿ ಬಂತ. ಲಾಸ್ಟ್ ಟೈಮು ಅವರ ಕರ್ಕೊಂಡು ಹೋಗಿದ್ರೆ, ಈ ಟೈಮು ಅವರ ಕರ್ಕೊಂಡು ಹೋಗಿದ್ರೆ. ಸೊ ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಬ್ಲಾಗ್ ನೋಡತ್ತಿದ್ರೆ. ಆ್ಯಂಡ್ ಐ ಥಿಂಕ್ ಇದು ಬ್ಲಾಗ್ ಭಾಳ ಶಾರ್ಟ್ ಆಗೈತೆ ಅನಿಸ್ತೈತಿ. ಬ್ಲಾಗ್ ಇಲ್ಲೇನು ಮಾಡತ್ತೀನಿ. ಐ ಹೋಪ್ ನಿಮಗೆ ಇದು ಬ್ಲಾಗ್ ಸೇರೈತೆ ಅನ್ಕೊಂತೀನಿ. ವಿಡಿಯೋ ಸೇರೈತೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟೇ 60K ಫ್ಯಾಮಿಲಿ ಚಲಿ ಮುಟ್ಟುನಂತೆ. ಆ್ಯಂಡ್ ಈಗ ಮತ್ತೆ ಮುಂಜಾನೆದ ಕಾಲೇಜಿಗೆ ಹೋಗ್ಬೇಕು ನಾ, ಅರೌಂಡ್ 8 ಗಂಟೆಗೆ ಸಮಥಿಂಗ್. ಅದು ಬ್ಲಾಗ್ ಬರ್ತೈತಿ. ಈ ಬ್ಲಾಗ್ ಇಲ್ಲೇನು ಮಾಡತ್ತೀನಿ. ಸೊ ಬೈ. ಸೊ ದಿಸ್ ಈಸ್ ರಾಯಲ್ ರೈಡರ್ ಪ್ರತೀಕ್ಷಾ, ಸೈನಿಂಗ್ ಆಫ್.